ಈಗ ಗೋಕಾಕಲ್ಲಿ ಜನ ಯಾವತ್ತೂ ಸೇರಲ್ಲ ಅಂತೆ. ವಾಲಂಟ್ರಿ ತಮಗೆಲ್ಲ ಮಾಧ್ಯಮದವ್ರು ತಾವು ಲೋಕಲ್ಲೇ ಇದ್ದೀರಾ, ತಮಗೆಲ್ಲ ನನಗಿಂತ ಹೆಚ್ಚಾಗಿ ತಮ್ಗೆ ಗೊತ್ತಿದೆ. ಗೋಕಾಕಲ್ಲಿ ಯಾವತ್ತೂ ಇಷ್ಟು ಮಟ್ಟಿಗೆ ಜನ ಸೇರಿಲ್ಲ ಅಂತೆ. ಚೌಟ್ರಿ ಎಲ್ಲ ಫುಲ್ಲಾಗಿ ಆಚೆ ಎಲ್ಲ ಜನ ಇದ್ದರು. ಆಮೇಲೆ ವಾಲಂಟ್ರಿ ಯಾರಿಗೂ ದುಡ್ಡು ಕಾಸು ಅಂತಲೂ ಇಲ್ಲ, ಎಲ್ಲರಿಗೂ ಬರೀ ನಾವು ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಜನ ಇಷ್ಟು ಮಟ್ಟಿಗೆ ಬಂದಿದ್ದಾರೆ. ತಮಗೆಲ್ಲ ಕಾಣ್ತಾ ಇದೆ, ಕಣ್ಮುಂದೆ ಕಾಣ್ತಾ ಇದೆ. ಸರ್ ನಾಳೆ ಬೆಳಗಾವಿಗೆ ಸರ್ ಮೋದಿ ಅವರು ಬರ್ತಾ ಇದ್ದಾರೆ, ಅದರಿಂದ ಏನು ಬದಲಾವಣೆ ಆಗ್ಬೋದು? ಏನು ಬದಲಾವಣೆ ಆಗಲ್ಲ. ಏನು ಮಾಡಿದ್ದಾರೆ ಮೋದಿಯವರು, ಏನು ಮಾಡಿದ್ದಾರೆ ಹೇಳಿ ಈ ದೇಶಕ್ಕೆ? ಈಗ ನೋಡಿ, ನೀವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷ 70 ವರ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಹಿಂಗೆ ಮಾಡಿದ್ವಿ, ಈಗ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ. ಈಗ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ನಾವು. ನಮ್ಮ ಸರ್ಕಾರ ಬಂದರೆ ಹೆಣ್ಮಕ್ಳಿಗೆ ಏನು ಇವತ್ತು 2,000 ಕೊಡ್ತಾಯಿದ್ದೀವಿ. ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು 1 ಲಕ್ಷ ವರ್ಷಕ್ಕೆ ಕೊಡ್ತೀವಿ. ಆಮೇಲೆ ಯುವಕರಿಗೆ 1 ಲಕ್ಷ ಕೊಡ್ತೀವಿ, ಡಿಪ್ಲೊಮಾ ಹೋಲ್ಡರ್ಸ್ ಯುವಕರಿಗೆ 1 ಲಕ್ಷ ಕೊಡ್ತೀವಿ ಅಂದರೆ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ವಿ. ಅಂದರೆ ನಾವು ಏನು ಮಾಡ್ತೀವಿ ಅಂತ ತೋರಿಸ್ತೀವಿ. ಬಿ ಜೆ ಪಿಯವರು ಸಾಧನೆ ಅಂತೂ 0. ಅವರು ಬರೀ ಹಿಂದೂ ಮುಸಲ್ಮಾನ್. ಯಾವ ಹಿಂದೂನು ಬೇಕಾಗಿಲ್ಲ ಅವ್ರಿಗೆ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವ್ರಿಗೆ ಏನೋ ಒಂದು ಈ ಥರ ಕಾಯ್ತಾ ಇರ್ತಾರೆ ಅವರು, ಈ ಥರಕ್ಕೆ ಕಾಯ್ತಾ ಇರ್ತಾರೆ ಅವರು. ಈಗ ನಾವೇನು ಮಾಡ್ತೀವಿ ಅದೇ ಹೇಳಿದ್ದು, ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗೀರಿ, ಇಡೀ ದೇಶದಲ್ಲಿ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯೆ ಮತ ಕೇಳೋಕೆ ಹೋದ್ರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವು ಇಂಥದ್ದು ಮಾಡಿದ್ವಿ, ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇವ್ರು ಯಾವುದೋ ಒಂದು ಇಶ್ಯೂಗೆ ಇಟ್ಕೊಂಡು ಅದಲ್ಲೇ ಬೆನಿಫಿಟ್ ತೊಗೊಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಮೋದಿ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿಗಳು ಯಾವುದಿದೆ? ಮೋದಿ ಗ್ಯಾರಂಟಿ ಏನು ಕೊಟ್ಟರು? 15 ಲಕ್ಷ ಕಪ್ಪಣ್ಣ ತರ್ತೀನಿ. ನಿಮಿಷ ಕಪ್ಪಣ್ಣ ತರ್ತೀನಿ, ಅದಕ್ಕಿಂತ ಮುಂಚೆ ಗ್ಯಾರಂಟಿ ಕೊಟ್ಟಿದ್ರಲ್ಲ, ಕಪ್ಪಣ್ಣ ತರ್ತೀನಿ, ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಿ. ಜನ ಪಾಪ 140 ಕೋಟಿಯಲ್ಲಿ 100 ಕೋಟಿ ಜನ ನಂಬಿಟ್ಟು ಮೋದಿ ಅವ್ರು ಪ್ರಧಾನಮಂತ್ರಿ ಅವ್ರ ಮಾತನ್ನು ನಂಬಿ ಏನಿಗಂದರೆ ಎಲ್ಲ ಅಕೌಂಟಲ್ಲಿ 15 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಅಕೌಂಟ್ ಓಪನ್ ಮಾಡಿದ್ರು. ಅಕೌಂಟ್ ಓಪನ್ ಮಾಡಬೇಕು, ಸುಮ್ಮ ಓಪನ್ ಆಗೋಲ್ಲ. ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೆ 500 ರೂಪಾಯಿ ಕೊಡಬೇಕಾಗ್ತದೆ. 500 ರೂಪಾಯಿ ಕೊಟ್ಟರೆ ಅಕೌಂಟ್ ಓಪನ್ ಆಗೋದು. ಯಾರು ಬೆನಿಫಿಟ್ ಆಯಿತು? 15 ಪೈಸೆನೂ ಬಂದಿಲ್ಲ. 15 ಲಕ್ಷ ಬಿಡಿ, 15 ಪೈಸೆ ಬಂದಿಲ್ಲ. ಯಾರು ಲಾಭ ಮಾಡಿಕೊಟ್ರು? ಮೋದಿಯವರು, ಬ್ಯಾಂಕ್ ಅವರು ಲಾಭ ಮಾಡಿಕೊಟ್ರು. 100 ಕೋಟಿ ಜನ ಸರ್ ಅಕೌಂಟ್ ಓಪನ್ ಮಾಡಿರೋದು. ಯುವಕರಿಗೆ 2 ಕೋಟಿ, ಯುವಕರಿಗೆ ನನ್ನ ಕೆಲಸ ಕೊಡ್ತೀನಿ, ಎಲ್ಲಿ ಕೊಟ್ಟರು? ಏನು ಸಾಧ್ಯ ಇತ್ತು ಹೇಳಿ? ಈಗ ಮುಂಚೆ ಗ್ಯಾರಂಟಿಗಳಿತ್ತಿಲ್ಲ, ಏನು ಮಾಡಿದ್ದಾರೆ? ಈಗ ಮನ್ ಕಿ ಬಾತ್ ಮಾಡ್ತಾ ಇರ್ತಾರೆ, ಅದು ಬಿಟ್ಬಿಟ್ರಿ. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ನೋಡಿದ್ದೀರಾ ನಿಮ್ಮ ಪ್ರಧಾನಮಂತ್ರಿಗಳದು ರಾಜಸ್ಥಾನದಲ್ಲಿ ಭಾಷಣ ಕೇಳಿದ್ದೀರಾ ನೀವು? ನಾವು ಯಾರನ್ನು ನಿರೀಕ್ಷೆ ಇರ್ಬೋದಾ? ದೇಶದ ಪ್ರಧಾನಿ ಎಲ್ಲರಿಗೂ ಪ್ರಧಾನಮಂತ್ರಿ ಅವರು. ಸರ್ ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಏನು ಸರ್ ಕಾಂಗ್ರೆಸ್ ಪ್ರಣಾಳಿಕೆ ಇದೆಯಲ್ಲ ಪ್ರಣಾಳಿಕೆ, ಅದು ಎಲ್ಲೋ ಒಂದು ಕಡೆ ಮುಸ್ಲಿಂ ಲೀಗ್ ಸಂಬಂಧಪಟ್ಟಂತಿದೆ ಅಂತ ಒಂದು ಟೀಕೆ ಮಾಡ್ತೀವಿ. ಈಗ ಒಂದು ನಿಮಿಷ, ಈಗ ನಾವು 5 ಗ್ಯಾರಂಟಿಲಿ ಕೊಡ್ತಾಯಿದ್ದೀವಿ. 2,000 ರೂಪಾಯಿಗೆ ಮನೆಗಂತ ಹೆಣ್ಮಕ್ಳು ಯಾರು ಹಿರಿಯರಿದ್ದಾರೆ ಅವ್ರಿಗೆ 2,000 ರೂಪಾಯಿ ಕೊಡ್ಬೇಕಂತ ತೀರ್ಮಾನ. ಅದು ಜಾತಿ ನೋಡಿದ್ದೀವಿ ನಾವು. ಬಿ ಜೆ ಪಿಗೆ ಹೋಗ್ತಾಯಿದೆ, ಅದು ಬಡವ್ರಿಗಂತ ಹೋಗ್ತಾ ಇರೋದು. ಈಗ 10 kg ಅಕ್ಕಿ ಕೊಡ್ತಾಯಿದ್ದೀವಿ, ಜಾತಿ ನೋಡ್ತಾ ಇದ್ದೀವಾ? ಜಾತಿ ನೋಡ್ತಾ ಇದ್ದೀವ ನಾವು? ಕರೆಂಟ್ ಫ್ರೀ ಕೊಡ್ತಾಯಿದ್ದೀವಿ, ಜಾತಿ ನೋಡ್ತಾ ಇದ್ದೀವ? ಬಸ್ಸಲ್ಲಿ ಹೆಣ್ಮಕ್ಳು ಫ್ರೀ ಅಡ್ಡಾಡ್ತಾವ್ರೆ, ಜಾತಿ ನೋಡ್ತಾ ಇದ್ದೀವ? ಈ ಕೇಂದ್ರದಲ್ಲಿ 1 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಮನೆಗೆ ಎಲ್ಲ ಮುಸ್ಲಿಂ ಮನೆಗೆ ಕೊಡ್ತೀನಿ ಅಂತ ಹೇಳಿದಾರಾ? ಮುಸ್ಲಿಂ ಬಡವ್ರಿಗೆ ಜಾತಿ ಇಲ್ಲ, ಇವ್ರು ಮಾಡ್ಕೊಳ್ತಾ ಇರೋದು. 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ ತಾನೆ. ನಮ್ಮ ಮ್ಯಾನಿಫೆಸ್ಟೋಲ್ಲಿದೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಬರೇ ಅಲ್ಪಸಂಖ್ಯಾತರು ಕೊಡ್ತೀನಿ ಅಂತ ಹೇಳೋರ? ಎಲ್ಲ ಬಡವರಿಗೆ. ಈಗ ರೀಸೆಂಟಾಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಂದರೆ ತಾಳಿ ಕಿತ್ಕೊಡ್ತಾರೆ. ಯಾರು? ಮುಸ್ಲಿಮರಿಗೆ. ಇವ್ರ ಕಾಲದಲ್ಲಿ ಏನಾಗಿದೆ? ತಾಳಿನ ತೊಗೊಳಂಗಿಲ್ಲಲ್ಲ. ಈಗ ಚಿನ್ನದ ರೇಟ್ ಏನಾಗಿದೆ? ಈಗ ತಾಳಿ ಇದೇ ತಾನೇ. ಯಾವತ್ತೂ ಕಾಂಗ್ರೆಸ್ ತಾಳಿ ಕಿತ್ತೋದು ಕೆಲಸ ಯಾವತ್ತೂ ಮಾಡಿಲ್ಲ. ಈಗ ತಾಳಿ ತೊಗೊಳಕ್ಕೆ ಇನ್ನು ಮುಂದಿನ ದಿನಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಬಂದರೆ ಈಗ ತಾಳಿ ಬಡವ್ರು ಮದುವೆ ಮಾಡಬೇಕಾದ್ರೆ ಕನಿಷ್ಠ ತಾಳಿ ಆದರೂ ತೊಗೊಳ್ಬೇಕು. ತಾಳಿ ತೊಗೊಳ್ಬೇಕು 4 ಗ್ರಾಮ್ ಬೇಕು. 1 ಗ್ರಾಮ್ 7,500 ಅಲ್ಲ ಸ್ವಾಮಿ, 45,000 ಎಲ್ಲಿಂದ ತರ್ತಾರೆ ಬಡವರು? ಪಾಪ ತಾಳಿ ತೊಗೊಳೋದು ದುಡ್ಡು ಎಲ್ಲಿಂದ ತರ್ತಾರೆ? ಈಗ ನಾವು ತಪ್ಪೇನು ಮಾಡಿದ್ವಿ? 2019 ನಾವು JDS ಜೊತೆ ಅಲಯನ್ಸ್ ಮಾಡ್ಕೊಂಡು ನಾವು ಅನುಭವಿಸಿದ್ವಿ. 1 ಸೀಟಿಗೆ ಬಂದ್ವಿ ನಾವು. 9 ಇದ್ದಿದ್ದು 1ಕ್ಕೆ ಬಂದ್ವಿ. ಹೌದು ತಾನೆ? 2014 9 ಗೆದ್ವಿ ನಾವು. JDS ಜೊತೆ ಅಲಯನ್ಸ್ ಮಾಡೋಕೆ ಎಷ್ಟಿಗೆ ಬಂದ್ವಿ ನಾವು? 1ಕ್ಕೆ ಬಂದ್ವಿ. ಅದೇ ಗತಿ ಬಿ ಜೆ ಪಿಗೆ ಬರ್ತದೆ ಈ ಬಾರಿ. ಅಣ್ಣ, ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡುವಾಗ ಜನ ಬಯಸ್ತಾ ಇರೋದು, ಜನ ಹೇಳ್ತಾ ಇರೋದು ಇದು.
ನಾನಿಲ್ಲ, ನಾನು ಮಾಧ್ಯಮದಲ್ಲಿ ಹೇಳಿದ್ದೆ, ನಾನು ಸಿದ್ದರಾಮಯ್ಯ ಅವರು ಪ್ರಜಾಧ್ವನಿ ಅಂತ ಯಾತ್ರೆ ಮಾಡಿದ್ವಿ, ನಾವು ಪ್ರವಾಸ ಮಾಡಿದ್ವಿ ಎಲ್ಲ ಕಡೆ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ. ನಾನು ಸಿದ್ದರಾಮಯ್ಯ ಅವ್ರ ಜೊತೆ 47 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ. ಅವಾಗೆಲ್ಲ ಜನ ರೆಸ್ಪಾನ್ಸ್ ನೋಡಿ ನಿಮ್ಮ ಮಾಧ್ಯಮಕ್ಕೆ ಅಂದಿದ್ದೆ ನಾನು, ಇವತ್ತು ದಿನ ನೀವು ಬರೆದಿಕೊಳ್ಳಿ, ನಾವು ಕನಿಷ್ಠ 130 ಸೀಟ್ ಬರ್ತೀವಿ ಅಂತ. ಎಷ್ಟು ಬಂದ್ವಿ ನಾವು? 136 ಬಂದು. ನಿರೀಕ್ಷೆ ಇತ್ತ ಮಾಧ್ಯಮದವ್ರಿಗೆ? ನಿಮ್ಮ ನಿರೀಕ್ಷೆ ಇರಲಿಲ್ಲ, ನಿರೀಕ್ಷೆಯಿಂದ ಜಾಸ್ತಿ ಬಂತು. ಅದೇ ಥರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಬರೆದಿಕೊಳ್ಳಿ, ಇವತ್ತು ದಿನ ಗೋಕಾಕಲ್ಲಿ ಜಮೀರ್ ಅಹಮದ್ ಖಾನ್ ಈ ಮಾತನ್ನು ಹೇಳಿದ್ರಂತ, ಕನಿಷ್ಠ 22ರಿಂದ 25 ಬಂದರೂ ಆಶ್ಚರ್ಯ ಇಲ್ಲ. ಬಿಜೆಪಿ ಹೇಳಿದ್ರೆ ನಾವು 400 ಪಾರ್ ಅಂತ ಹೇಳ್ತಾರೆ. ಯಾವ 400 ಪಾರ? ಈ ಬಾರಿ ನೋಡಿಕೊಳ್ಳಿ ಜನ ಸ್ವಾಮಿ, 200 ಪಾರಾಗಲಿ ಈ ಬಾರಿ. ಕೊನೆಯದಾಗಿ ಈ ಭಾಗದ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು, ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ, ಎಲ್ಲ ಸಮಾಜದ ವರ್ಗದವ್ರಿಗೆ ಒಟ್ಟಾಗಿ ತೊಗೊಂಡೋಗೋದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಬಡವ್ರಿಗೆ ಸಹಾಯ ಮಾಡಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ. ನಿಮ್ಮಲ್ಲಿ ಮಾಧ್ಯಮ ಮುಖಾಂತರ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊತೀನಿ, ಬಡವ್ರ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಬಡವ್ರು ಒಳ್ಳೇದಾಗಬೇಕಾದ್ರೆ, ಎಲ್ಲ ಸಮಾಜದವ್ರು ಒಳ್ಳೇದಾಗಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದನೇ ಸಾಧ್ಯ. ದಯಮಾಡಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.